ಯೂಟ್ಯೂಬ್ ಚಾನಲ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ಜಾಬ್ ಆಪರ್ಚುನಿಟೀಸ್ನ ಶೇರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನೀವು ನನ್ನ ಮೇಲಿಟ್ಟಿರೋ ಟ್ರಸ್ಟ್ ಆ್ಯಂಡ್ ನಾನು ನಿಮಗೆ ಶೇರ್ ಮಾಡೋ ಲಿಂಕ್ನ ಯೂಸ್ ಮಾಡಿ ನೀವು ಅಪ್ಲೈ ಮಾಡ್ತೀರಾ. ಆನೆಸ್ಟ್ಲಿ ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಅವರು ನನ್ನ ಅಕೌಂಟ್ಗೆ ಟೆಂಪ್ರರಿ ರೆಸ್ಟ್ರಿಕ್ಷನ್ ಹಾಕಿದ್ದು ಲಿಂಕ್ ಶೇರ್ ಮಾಡೋಕ್ಕೆ. ಸೊ ನಾನೇನು ಮಾಡಿದೆ, ಅಪೀಲ್ ಮಾಡಿದೆ. ಇನ್ಸ್ಟಾಗ್ರಾಮ್ ಅವರು ರಿವ್ಯೂ ಮಾಡಿ ಥ್ಯಾಂಕ್ ಗಾಡ್ ಲಕ್ಕಿಲಿ ರಿಸ್ಟ್ರಿಕ್ಷನ್ಸ್ನ ರಿಮೂವ್ ಮಾಡಿದ್ದಾರೆ. ಸೊ ನಾವ್ ಐ ಬ್ಯಾಕ್. ಬಟ್ ಆ ಟೈಮಲ್ಲಿ ನನಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ರಿಯಲೈಸ್ ಆಯಿತು. ಏನಂತ ಅಂದರೆ, ನಾನು ಜಸ್ಟ್ ಜಾಬ್ನ ಶೇರ್ ಮಾಡಿದರೆ ಸಾಕಾ? ಯಾಕಂದರೆ ನನಗೆ ತುಂಬ ಜನ ಮೆಸೇಜಸ್ ಮಾಡ್ತಾರೆ. ಎಷ್ಟು ಮೆಸೇಜಸ್ ಅಂದರೆ ಪ್ರಾಬ್ಲಿ ನನಗೆ ಥೌಸಂಡ್ಸ್ ಆಫ್ ಮೆಸೇಜಸ್ ಬರುತ್ತೆ ಎವ್ರಿ ಡೇ. ಸ್ವಲ್ಪ ಜನ ಹೇಳ್ತಾರೆ, ಅಕ್ಕ ಥ್ಯಾಂಕ್ ಯು ಸೋ ಮಚ್, ನನಗೆ ಜಾಬ್ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನನಗೆ ಇಂಟರ್ವ್ಯೂಸಿಂದ ಕಾಲ್ಸ್ ಬರ್ತಾ ಇದೆ ಅಂತ. ಸೀರಿಯಸ್ಲಿ ನನ್ನಿಂದ ಕೇಳಿದಾಗಂತೂ ನನಗೆ ತುಂಬಾ ಖುಷಿ ಆಯಿತು. ಈ ಪೇಜ್ನ ನಾನು ಓಪನ್ ಮಾಡಿದ್ದು ಮೇನ್ ಇಂಟೆನ್ಷನ್ನೇ ಅದು. ಸೊ ಯಾರು ಜಾಬ್ನ ಸರ್ಚ್ ಮಾಡ್ತಾ ಇರ್ತಾರೆ ಅವರಿಗೆ ಜಾಬ್ ಸಿಗಬೇಕು ಅಂತ ಉದ್ದೇಶಕ್ಕೆ. ಇನ್ನು ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂತಂದರೆ, ಮೆಸೇಜ್ ಮಾಡ್ತಾರೆ, ನಾನು ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ, ನೀವು ಶೇರ್ ಮಾಡ್ತಿರೋ ಜಾಬ್ಸ್ಗೆ, ಬಟ್ ನನಗೆ ಇಂಟರ್ವ್ಯೂಸ್ ಅಂತ ಕಾಲೇ ಬರ್ತಾ ಇಲ್ಲ ಅಂತ. ಇಫ್ ಯು ಆರ್ ಒನ್ ಅಮಾಂಗ್ ದೆಮ್, ಈ ವಿಡಿಯೋ ನಿಮಗೋಸ್ಕರ. ಫಸ್ಟ್ ಥಿಂಗ್ ಫಸ್ಟ್, ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ಇವಾಗ ಅಪ್ಲೈ ಮಾಡ್ತೀರಾ ಅಲ್ವಾ? ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟು ಏನಾಗುತ್ತೆ? ಕ್ಯಾಂಡಿಡೇಟ್ಸ್ ಕಡೆಯಿಂದ, ಇವಾಗ ಕ್ಯಾಂಡಿಡೇಟ್ಸ್ ಕಡೆಯಿಂದ ಕನ್ಸಿಡರ್ ಮಾಡಿದ್ರೆ ಅಪ್ಲಿಕೇಶನ್ಸ್ನ ನೋಡ್ತಾರೆ, ಅಪ್ಲಿಕೇಶನ್ಸ್ ಫಿಲ್ ಮಾಡಿ ಅದನ್ನು ಅಪ್ಲೈ ಮಾಡ್ತಾರೆ, ಅಲ್ಲಿಗೆ ಫಿನಿಶ್. ಈ ಕಡೆ ನಾವಿವಾಗ ಕಂಪನಿ ಸೈಡಿಂದ ನೋಡಬೇಕು. ಕಂಪನಿ ಸೈಡಿಂದ ಏನಾಗುತ್ತೆ ಅಂದರೆ, ಒಂದು ಓಪನಿಂಗ್ಸ್ಗೆ ಹಂಡ್ರೆಡ್ಸ್ ಆಫ್ ಪ್ರೊಫೈಲ್ಸ್, ಇಲ್ಲ ಅಂತಂದರೆ ಥೌಸಂಡ್ಸ್ ಆಫ್ ಪ್ರೊಫೈಲ್ಸ್, ಈ ಥರ. ಈವನ್ ಸಮ್ಟೈಮ್ಸ್ ಕೆಲವೊಂದೊಂದು ರೋಲ್ಸ್ಗೆ ಇನ್ನೂ ಜಾಸ್ತಿ ಕೂಡ ಹೋಗುತ್ತೆ. ಆವಾಗ ರಿಕ್ರೂಟರ್ಸು ನಿಮ್ಮ ಅಪ್ಲಿಕೇಶನ್ಸ್ನ ರಿಸೀವ್ ಮಾಡ್ತಾರೆ. 8 ಡೇಸಲ್ಲಿ ಇರುತ್ತೆ. ಅವರು ಒಂದೊಂದು ಅಪ್ಲಿಕೇಶನ್ಸ್ನ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಬೇಕಾದಾಗ ಮೇಯ್ನಾಗಿ ಕನ್ಸಿಡರ್ ಮಾಡೋದು, ಓಪನ್ ಮಾಡಿದ ತಕ್ಷಣ ನಿಮ್ಮ ರೆಸ್ಯೂಮೆ ತುಂಬ ಕ್ಲಿಯರ್ ಆಗಿರಬೇಕು. ನೀವು ಸ್ಕಿಲ್ಸ್ ಹಾಕಿರಬೇಕು, ಮತ್ತು ಪ್ರಾಜೆಕ್ಟ್ಸು, ಮತ್ತು ನಿಮ್ಮದು ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ರತಿಯೊಂದೂ ನೀಟಾಗಿ ಕ್ಲಿಯರಾಗಿ ಹಾಕಿರಿ, ಓಕೆನಾ? ಸೊ ಇದು ಹೈಲಿ ಇಂಪಾರ್ಟೆಂಟ್. ಇದೆಲ್ಲದನ್ನು ನೋಡಿಬಿಟ್ಟು ಅವರು ನಿಮ್ಮ ಅಪ್ಲಿಕೇಶನ್ನು ಜಾಬ್ಗೆ ಮ್ಯಾಚ್ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅಂತ ನೋಡಿಬಿಟ್ಟು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಶಾರ್ಟ್ ಲಿಸ್ಟ್ ಆಗಬೇಕು ಅಂತಂದರೆ ನೀವು ಇದೆಲ್ಲ ಡೀಟೇಲ್ಸ್ನ ನೀಟಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿರಬೇಕು. ಮಿಸ್ಟೇಕ್ಸ್ ಏನು ಗೊತ್ತಾ? ಬ್ಲೈಂಡಾಗಿ ಎಲ್ಲ ಜಾಬ್ಸ್ಗೂ ಅಪ್ಲೈ ಮಾಡೋದು. ಹೆಂಗೆ ಅಪ್ಲೈ ಮಾಡ್ತಾರೆ ಅಂತಂದರೆ, ಆ ಸ್ಕಿಲ್ ಸೆಟ್ಸ್ಗೆ ಇವ್ರ ಪ್ರೊಫೈಲ್ ಮ್ಯಾಚ್ ಆಗ್ತಾ ಇದೆಯಾ ಆಗ್ತಾ ಇಲ್ವಾ, ಸೂಟಬಲ್ ಇದೆಯಾ ಸೂಟಬಲ್ ಇಲ್ವಾ, ಮತ್ತು ಇವ್ರು ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಆ ರೋಲ್ಗೆ ಇಲ್ವಾ, ಇದು ಯಾವುದನ್ನು ನೋಡ್ದೇ ಬ್ಲೈಂಡಾಗಿ ಸುಮ್ಮನೆ ಅಪ್ಲೈ ಮಾಡಿಬಿಡೋದು. ಇವಾಗ ಏನು ಮಾಡಬೇಕಂತಂದರೆ, ಫಸ್ಟು ಅಪ್ಲೈ ಮಾಡೋಕ್ಕಿಂತ ಮುಂಚೆ JDನ ಒಂದು 5 ಮಿನಿಟ್ಸು ಓದಬೇಕು. ಅದರಲ್ಲಿ ಓದಿ ಒಂದು 70% ಅದಕ್ಕಿಂತ ಜಾಸ್ತಿ ನಿಮ್ಮ ರೆಸ್ಯೂಮೆ ಮ್ಯಾಚ್ ಆಗ್ತಾ ಇದೆ JDಗೆ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ನಿಮಗೆ ಸೀರಿಯಸ್ಲಿ ಡಿಮೋಟಿವೇಶನ್ ಅಷ್ಟೇ. ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ, ನನಗೆ ರಿಕ್ರೂಟರ್ಸಿಂದ ಕಾಲೇ ಬರ್ತಾ ಇಲ್ಲ ಅಂತ. ಯಾಕೆ ಬರ್ತಾ ಇಲ್ಲ? ಯಾಕಂದರೆ ನೀವು ರೈಟ್ ಜಾಬ್ಗೆ ನೀವು ಅಪ್ಲೈನೇ ಮಾಡಿರಲ್ಲ. ಸೊ ಇದನ್ನು ನೀವು ಅವಾಯ್ಡ್ ಮಾಡಿದ್ರೆ ನಿಮಗೆ ಏನಂತ ಅನ್ಸುತ್ತೆ ಅಂದರೆ, ಲೈಕ್ ಅಯ್ಯೋ ನಾನು ಇದಕ್ಕೆ ಅಪ್ಲೈ ಮಾಡಲಿಲ್ಲ ಅಂತಂದರೆ ನನಗೆ ಜಾಬ್ ಸಿಗಲ್ವೇನೋ ಅಂತ. ನೀವು ರೈಟ್ ಜಾಬ್ಗೆ ಅಪ್ಲೈ ಮಾಡಲಿಲ್ಲ ಅಂತಂದರೆ ನಿಮಗೆ ಅಫ್ಕೋರ್ಸ್ ಶಾರ್ಟ್ ಲಿಸ್ಟ್ ಆಗೋದೇ ಇಲ್ಲ, ನಿಮಗೆ ಜಾಬೇ ಸಿಕ್ಕಲ್ಲ. ಅದ್ರ ಬದಲು ನಿಮ್ಮ ಟೈಮು ಸೇವ್ ಆಗುತ್ತೆ. ನಿಮಗೆ ಯಾವುದು ಸೂಟಬಲ್ ಇದೆ ಅನ್ನೋದನ್ನು ವೆಯ್ಟ್ ಮಾಡಿ ಬಂದ ಮೇಲೆ ನೀವು ಅಪ್ಲೈನ ಮಾಡಿ. ಇವಾಗ ರೆಸ್ಯೂಮೆ ಬಗ್ಗೆ ಮಾತಾಡೋಣ. ಆನೆಸ್ಟಾಗಿ ಹೇಳಬೇಕು ಅಂತಂದರೆ, ರೆಸ್ಯೂಮೆ ಈಸ್ ಯುವರ್ ಫಸ್ಟ್ ಇಂಪ್ರೆಷನ್. ನಿಮ್ಮ ರೆಸ್ಯೂಮೆನ ಎಷ್ಟು ನೀಟಾಗಿ ಇಟ್ಕೊಂಡಿರಬೇಕು ಅಂತಂದರೆ, ಯಾವುದೇ ರಿಕ್ರೂಟರ್ಸ್ ನಿಮ್ಮನ್ನು ಮೀಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ರೆಸ್ಯೂಮೆನೇ ಫಸ್ಟ್ ನೋಡೋದು, ಹೇಗೆ ಕಾಣಿಸ್ತಾ ಇದೆ ನಿಮ್ಮ ರೆಸ್ಯೂಮೆ ಅಂತ. ಸೊ ಇಟ್ಸ್ ಸ್ಟ್ರಾಂಗ್ ಥಿಂಗ್, ಆಯಿತಾ? ಫ್ರೆಷರ್ಸ್ ಆಗಿದ್ರೆ, ಇಫ್ ಯು ಆರ್ ಎ ಫ್ರೆಷರ್, ನಿಮ್ಮ ರೆಸ್ಯೂಮೆನಲ್ಲಿ ನೀವು ನೀಟಾಗಿ ಸ್ಕಿಲ್ಸ್ ಹಾಕಿರಿ. ನಿಮಗೆ ಸ್ಟ್ರಾಂಗಾಗಿ ಯಾವುದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು ನಿಮಗೆ ನಾಲೆಡ್ಜ್ ಇದ್ರೂ ಕೂಡ ಹಾಕಿ, ಏನೇನು ಗೊತ್ತಿದೆ ಸ್ಕಿಲ್ಸ್ ನಿಮಗೆ ಪ್ರತಿಯೊಂದೂ ಹಾಕಿ. ನಿಮ್ಮದು ಪ್ರಾಜೆಕ್ಟ್ಸ್ ಬಗ್ಗೆನೂ ಕೂಡ ಜಸ್ಟ್ ಒಂದು ನೇಮಲ್ಲಿ ಹೇಳಬೇಡಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ನೀವೇನು ಮಾಡಿರ್ತೀರಾ ಅಂತ. ಮತ್ತು ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಕೂಡ ನೀಟಾಗಿ ನೀವೇನೇನು ಕಲ್ತಿರ್ತೀರ ಕಂಪ್ನೀಸಲ್ಲಿ ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿ, ಓಕೆನಾ? ಮೇಜರಾಗಿ ನಿಮಗೆ ಏನೇನು ಗೊತ್ತು ಪ್ರತಿಯೊಂದನ್ನು ಹಾಕಿ ಕ್ಲಿಯರಾಗಿ ನಿಮ್ಮ ರೆಸ್ಯೂಮೆನಲ್ಲಿ ಮೆನ್ಷನ್ ಮಾಡೋದು. ನೆಕ್ಸ್ಟು, ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ
ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲನೂ ಕ್ಲೀನಾಗಿ ಮೆನ್ಷನ್ ಮಾಡಿ. ಆ್ಯಸ್ ಯೂಶುವಲ್ ಸ್ಕಿಲ್ಸ್ ಎಲ್ಲದನ್ನು ಮೆನ್ಷನ್ ಮಾಡಿ. ನೀವು ಜೆ ಡಿನ ನೋಡಿನೂ ಕೂಡ ನೀವು ಚೇಂಜ್ ಮಾಡ್ಬೋದು, ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೆ. ಓಕೆನಾ? ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ಜೆ ಡಿ ನೋಡಿ, ಏನಾದರೂ ನೀವು ಆ್ಯಡ್ ಆನ್ ಮಾಡ್ಬೋದು ಅಂತ ಅನ್ಸಿದ್ರೆ ನೀವು ಆ್ಯಡ್ ಮಾಡಿನೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ರಿಕ್ರೂಟರ್ಸು ಗೆಸ್ ಮಾಡೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ಲು ನೀವು ಜಾವಾ ಅಂತ ಹಾಕಿರ್ತೀರ, ಎಸ್ ಕ್ಯೂ ಎಲ್ನ ಹಾಕಿರಲ್ಲ ಅಂತ ತಿಳ್ಕೊಳ್ಳಿ. ಅವ್ರು ಗೆಸ್ ಮಾಡೋಕ್ಕಾಗುತ್ತಾ? ಓಕೆ, ಇವ್ರ ಹತ್ರ ಜಾವಾ ಇದೆ, ಸ್ಕಿಲ್ಸ್ ಇದೆ, ಎಸ್ ಕ್ಯೂ ಎಲ್ ಇದೆಯೋ ಇಲ್ವೋ ಅಂತ. ಅದಕ್ಕೋಸ್ಕರನೇ ನಿಮಗೆ ಏನೇನು ಗೊತ್ತು ಬರೋದೆಲ್ಲನೂ ಹಾಕ್ಬಿಡಿ ರೆಸ್ಯೂಮೆನಲ್ಲಿ. ಸೊ ನೀವು ಬೇಸಿಕಲಿ ನೀವು ಹಿಂಗೆ ತೋರಿಸ್ಬೇಕು ರಿಕ್ರೂಟರ್ಸ್ಗೆ, ನನಗೆ ಎಲ್ಲ ಗೊತ್ತು ಅನ್ನೋ ಥರ. ಓಕೆನಾ? ಆವಾಗ ನಿಮಗೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ರೆಸ್ಯೂಮೆನಲ್ಲಿ ನೀವು ಇನ್ನು 2 ಥಿಂಗ್ಸ್ನ ಆ್ಯಡ್ ಮಾಡಬೇಕು. ಫಸ್ಟ್ ಒನ್ ಈಸ್ ಗಿಟ್ ಹಬ್ ಲಿಂಕ್. ಇಫ್ ಯು ಆರ್ ಎ ಟೆಕ್ಕಿ, ಗಿಟ್ ಹಬ್ ಲಿಂಕ್ನ ಆ್ಯಡ್ ಮಾಡಿ. ಒನ್ ಮೋರ್ ಥಿಂಗ್ ಈಸ್ ಲಿಂಕ್ಡ್ಇನ್ ಪ್ರೊಫೈಲ್ನ ಕೂಡ ನೀವು ಆ್ಯಡ್ ಮಾಡಬೇಕು. ಓಕೆನಾ? ಪ್ಲೀಸ್ ಲಿಂಕ್ಡ್ಇನ್ನ ಅವಾಯ್ಡ್ ಮಾಡಬೇಡಿ. ಯಾಕಂತಂದರೆ ರಿಕ್ರೂಟರ್ಸು ನಿಮ್ಮ ಲಿಂಕ್ಡ್ಇನ್ನ ಪ್ರೊಫೈಲ್ನ ಕೂಡ ಚೆಕ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ಸ್ನ ನೀಟಾಗಿ ಇಟ್ಕೊಬೇಕು. ಫಸ್ಟ್ ಒನ್ ಏನು ಮಾಡಬೇಕು, ನಿಮ್ಮ ಫೋಟೋ ಆದಷ್ಟು ನಿಮ್ಮ ಪ್ರೊಫೆಷನಲ್ ಫೋಟೋನ ಹಾಕಿ. ಸೆಲ್ಫಿ ಫೋಟೋಸ್ನೆಲ್ಲ ಅವಾಯ್ಡ್ ಮಾಡಿ. ದಟ್ಸ್ ಮೈ ಸಜೆಷನ್. ಓಕೆನಾ? ನೆಕ್ಸ್ಟು ನಿಮ್ಮ ಹೆಡ್ಲೈನ್ಸ್ನ ಕೂಡ ನೀಟಾಗಿ ಅಪ್ಡೇಟ್ ಮಾಡಿ. ಅದಾದಮೇಲೆ ನಿಮ್ಮದು ಸ್ಕಿಲ್ಸು, ಪ್ರಾಜೆಕ್ಟ್ಸು ಮತ್ತು ನಿಮ್ಮದು ಸರ್ಟಿಫಿಕೇಷನ್ಸ್ ಏನೇನಿರುತ್ತೆ ಪ್ರತಿಯೊಂದೂ ಹಾಕಬೇಕು. ಹೇಗೆ ಅಂತಂದರೆ ನಿಮ್ಮ ರೆಸ್ಯೂಮೆನ ಎಷ್ಟು ನೀಟಾಗಿ ನೀವು ಬಿಲ್ಡ್ ಮಾಡ್ತೀರೋ ಸೇಮ್ ವೇ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಕೂಡ ನೀಟಾಗಿ ಬಿಲ್ಡ್ ಮಾಡಬೇಕು. ಯಾಕಂದರೆ ತುಂಬ ಜನ ರಿಕ್ರೂಟರ್ಸು ನಿಮ್ಮನ್ನ ಕೇಳಿನೇ ರೆಸ್ಯೂಮೇಸ್ನ ತೊಗೊಬೇಕು ಅಂತ ಏನಿಲ್ಲ. ಅವ್ರು ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ಗೆ ಹೋಗಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದು PDF ಆಗಿ ಕನ್ವರ್ಟ್ ಆಗುತ್ತೆ, ನಿಮ್ಮ ರೆಸ್ಯೂಮೆ ಥರನೇ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ಎಷ್ಟು ಇಂಪಾರ್ಟೆನ್ಸ್ನ ನೀವು ರೆಸ್ಯೂಮೆ ಕೊಡ್ತಿರೋ ಸೇಮ್ ಇಂಪಾರ್ಟೆನ್ಸ್ನ ನೀವು ಲಿಂಕ್ಡ್ಇನ್ಗೂ ಕೊಡಿ. ಓಕೆನಾ? ಇವಾಗ ನಾನು ನಿಮಗೆ ಒಂದು ಮಿತ್ನ ಕ್ಲಿಯರ್ ಮಾಡಬೇಕು. ಏನಪ್ಪ ಅಂತಂದರೆ, ತುಂಬ ಜನ ಹೇಳ್ತಾರೆ, ಅಕ್ಕ ನಾನೊಂದು 500 ಜಾಬ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಏನು ಗೊತ್ತಾ? ಬೇಡ. 500 ಜಾಬ್ಸ್ಗೆ ಅಪ್ಲೈ ಮಾಡೋದಕ್ಕಿಂತ ಹಿಯರ್ ಆ್ಯಕ್ಚುಲಿ ಕ್ವಾಲಿಟಿ ಇಂಪಾರ್ಟೆಂಟ್ ಕ್ವಾಂಟಿಟಿಗಿಂತ. ಸೊ ಅದಕ್ಕೋಸ್ಕರ ನೀಟಾಗಿ ಫೋಕಸ್ ಮಾಡಿ, ನಿಮಗೆ ಯಾವುದು ಸೂಟ್ ಆಗುತ್ತೆ ಯಾವುದು ಸೂಟ್ ಆಗಲ್ಲ ಅಂತ ನೋಡಿಕೊಂಡು ಜಾಬ್ಗೆ ಅಪ್ಲೈ ಮಾಡಿ. ಒನ್ ಮೋರ್ ಥಿಂಗ್, ನಾನು ನಿಮಗೆ ಇವಾಗ ಸಜೆಷನ್ಸ್ ಕೂಡ ಕೊಡಬೇಕು. ಏನು ಅಂತಂದರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರೆಸ್ಯೂಮೆ. ಸೊ ನಿಮ್ಮ ರೆಸ್ಯೂಮೆನ ನೀಟಾಗಿ ಅಪ್ಡೇಟ್ ಮಾಡಿ, ನಿಮ್ಮ ಸ್ಕಿಲ್ಸ್ ಹಾಕಿ, ಪ್ರಾಜೆಕ್ಟ್ಸ್ ಹಾಕಿ, ಮತ್ತು ನಿಮ್ಮ ಇಂಟರ್ನ್ಶಿಪ್. ಆ್ಯಂಡ್ ನೀವೇನಾದರೂ ಇಂಟರ್ನ್ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಫುಲ್ ಟೈಮ್ಗೆ ಕನ್ವರ್ಟ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ಇಂಟರ್ನ್ ಆಪರ್ಚುನಿಟಿ ಏನಾದರೂ ಸಿಕ್ಕಿ ನೀವು ವರ್ಕ್ ಮಾಡ್ತಾ ಇದ್ದರೆ ನಿಮ್ಮ ಎಫರ್ಟ್ನ ತುಂಬ ಹಾಕಿ, ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಗುಡ್ ಅಲ್ಲ? ಫೈನಲ್ ಆಗಿ ನಾನು ನಿಮಗೆ ಒಂದು ಮಾತು ಹೇಳಬೇಕು. ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ ನಾನು ನಿಮಗೆ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಶೇರ್ ಮಾಡ್ತಾನೆ ಇರ್ತೀನಿ. ಅದರ ಜೊತೆಗೆ ನಿಮಗೆ ರೆಸ್ಯೂಮೆ ಟಿಪ್ಸ್, ಲಿಂಕ್ಡ್ಇನ್ ಟಿಪ್ಸ್, ಹೈರಿಂಗ್ ಪ್ರಾಸೆಸ್ ಮತ್ತು ನಿಮಗೆ ಇಂಟರ್ವ್ಯೂ ಪ್ರಿಪರೇಷನ್ಸ್, ಇದೆಲ್ಲ ಟಾಪಿಕ್ಸ್ ಮೇಲೆ ನಾನು ನಿಮಗೆ ವೀಡಿಯೋಸ್ ಕೂಡ ಮಾಡ್ತೀನಿ. ಬಿಕಾಸ್ ನಿಮಗೆ ಜಾಬ್ ಓಪನಿಂಗ್ಸ್ ಸಿಗೋದು ಇಂಪಾರ್ಟೆಂಟ್, ಅದಕ್ಕಿಂತಲೂ ಇಂಪಾರ್ಟೆಂಟ್ ಶಾರ್ಟ್ ಲಿಸ್ಟ್ ಆಗೋದು ಅಲ್ವಾ? ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟಲ್ಲಿ ನಿಮಗೆ ಯಾವ ಥರ ವಿಡಿಯೋ ಬೇಕು ನೆಕ್ಸ್ಟು, ಮತ್ತು ಯಾವ ಥರ ಟಿಪ್ಸ್ ಬೇಕು ನಿಮಗೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.